ಜಿಮ್ಸ್ ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಐಸಿಯುನಲ್ಲಿದ್ದಂತ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವದಿಂದಾಗಿ ಆತ ಮೃತಪಟ್ಟಿದ್ದಾನೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಅಲ್ಲಿ ಆಗಿರುವಂತ ಘಟನೆ ಇದು. ಅಲ್ಲಿ ಐಸಿಯುನಲ್ಲಿ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗಿದೆ. ರಕ್ತಸ್ರಾವ ಆದ್ರೂ ಕೂಡ ಗಮನಿಸದೆ ಬೇಜವಾಬ್ದಾರಿಯನ್ನ ತೋರಿದ್ದಾರೆ ವೈದ್ಯರು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಸಿದ್ದಣ್ಣ ಸಾವನ್ನಪ್ಪಿದ್ದಾರೆ. ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದ ನಿವಾಸಿಯಾಗಿದ್ದಂತ ಸಿದ್ದಣ್ಣ ಕಳೆದ 4 ದಿನದ ಹಿಂದೆ ವಿಷವನ್ನ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಐಸಿಯುನಲ್ಲಿ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗಿತ್ತು. ಇವತ್ತು ವೈದ್ಯರ ಎಡವಟ್ಟಿನಿಂದ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಂತ ಸಿದ್ದಣ್ಣ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಐಸಿಯುನಲ್ಲಿ ಯಾವ ವೈದ್ಯರು ಇರ್ಲಿಲ್ವಾ, ನರ್ಸ್ ಇರ್ಲಿಲ್ವಾ, ಆಸ್ಪತ್ರೆಯ ಸಿಬ್ಬಂದಿಗಳು ಯಾರ್ಯಾರು ಹೋಗಿ ನೋಡೋದೇ ಇಲ್ವಾ? ಯಾಕಂದ್ರೆ ವಾರ್ಡ್ ಅಲ್ಲಿ ಇದ್ರೆ ಬೇರೆ ತರ, ಅವಾಗವಾಗ ಮಾತ್ರ ಡ್ಯೂಟಿ ಡಾಕ್ಟರ್ಸ್ ಯಾರು ಇರ್ತಾರೆ ಅವ್ರವ್ರು ಬಂದು ನೋಡ್ತಾರೆ. ಬಟ್ ಇದು ಐಸಿಯುನಲ್ಲಿರುವಂತ ಒಬ್ಬ ಪೇಷಂಟ್ಗೆ ತನಗೆ ಹಾಕಿರುವಂತ ಗ್ಲೂಕೋಸ್ ಅದರ ಪೈಪ್ ಏನಿದೆಯಲ್ಲ ಇದು ಕಳಚಿ ರಕ್ತಸ್ರಾವ, ಬ್ಲೀಡಿಂಗ್ ಆಗುತ್ತೆ. ನಮ್ಗೆ ಗೊತ್ತು ಯಾವ ರೀತಿಯಾಗಿ ಗ್ಲೂಕೋಸ್ ಹಾಕಿರ್ತಾರೆ ಅಂತ. ಬಟ್ ಅದರ ಪೈಪ್ ಕಳಚಿ ಹೋಗಿ ಕಂಪ್ಲೀಟ್ ಆಗಿ ರಕ್ತಸ್ರಾವ ಆಗಿದೆ. ಇದರಿಂದಾಗಿ ವಿಷ ಸೇವಿಸಿ ಆಸ್ಪತ್ರೆ ದಾಖಲಾಗಿದ್ದಂತ ಸಿದ್ದಣ್ಣ ನಿರಂತರವಾಗಿ ಆ ರಕ್ತಸ್ರಾವ ಆಗಿ ಬ್ಲೀಡಿಂಗ್ ನಿಂದಾಗಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ವೈದ್ಯರು ಏನು ಮಾಡ್ತಿದ್ದಾರೆ? ಸದ್ಯ ಕುಟುಂಬ ಕಣ್ಣೀರು ಹಾಕ್ತಿದೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇವರೇ ಮೃತಪಟ್ಟಿರುವಂತ ಸಿದ್ದಣ್ಣ ಆಸ್ಪತ್ರೆಗೆ ಜಾಯ್ನ್ ಆಗಿದ್ರು. ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಐಸಿಯುನಲ್ಲಿ ಇದ್ರು. ಹಾಗಾದ್ರೆ ಯಾವರು ಕೂಡ ಅಲ್ಲಿ ಗ್ಲೂಕೋಸ್ ಖಾಲಿ ಆಗಿದೆಯಲ್ವಾ ನೋಡಲ್ವಾ ಅನ್ನೋ ಹಲವು ಪ್ರಶ್ನೆಯನ್ನ ಕುಟುಂಬಸ್ಥರು ಎತ್ತಿದ್ದಾರೆ. 5 ದಿನ ಆಯ್ತು ಸಬ್ಮಿಟ್ ಆಗಿ. ಎಲ್ಲ ನಿನ್ನೆಲ್ಲ ಆರಾಮಾಗಿತ್ತು, ಆರಾಮ್ ಎದ್ದು ಕೂತಿದ್ರು, ಎಲ್ಲ ಮಾತಾಡ್ತಾ ಇದ್ರು, ಎಲ್ಲ ಕಡೆ ನೋಡ್ತಾ ಇದ್ರು, ಎಲ್ಲ ಖುನ ಹಿಡಿತಾ ಇದ್ರು. ನಿನ್ನೆ ರಾತ್ರಿ 10 ಪೂರಾ ರಕ್ತ ಚಲ್ತಾ ಇತ್ತು, ಪೂರಾ ಯಾರು ರೆಸ್ಪಾನ್ಸೇ ಇಲ್ಲ. ಆಮೇಲೆ ಬಂದು ಕೇಳಿದ್ರು ಅದೇನು ಸ್ವಲ್ಪ ಹೋಗುತ್ತೆ ರಕ್ತ, ಅದಕ್ಕೆ ಆಗ್ತಾ ಅಂತ. ಒಳಗೆ ಯಾರಿಗೂ ಬಿಡ್ತಾ ಇಲ್ಲ. ಆ ರಕ್ತ ನೋಡಿದ್ರೆ ರಕ್ತ ಹೋಗ್ತಾ ಇದೆ, ಒಂದು ಸ್ವಲ್ಪ ಯಾರು ರೆಸ್ಪಾನ್ಸೇ ಇಲ್ಲ. ಆ ಡಾಕ್ಟರ್ಗಳನ್ನ ಅದೇನು ಸ್ವಲ್ಪ ಹೋಗಿತ್ತು, ಏನಾಗುತ್ತೆ 5 ಲೀಟರ್ ಇದು ರಕ್ತ ಇದೆಯಲ್ಲ ಅದೇನಾಗುತ್ತೆ ಅಂತ ಕೇಳ್ತಾ ಇದ್ರು. ನಮ್ಮ ಅಕ್ಕ ಬಂದಿದ್ರು, ಒಬ್ಬರು ನೋಡ್ತೀನಿ ನೋಡಿ ಬರ್ಬೇಕಂದ್ರು. ಅದಕ್ಕೆ ಒಳಗಡೆ ಹೋಗಿದ್ವಿ, ಪೂರಾ ಬ್ಲೀಡಿಂಗ್ ಆಗ್ತಾಯಿತ್ತು. ಯಾರು ನೋಡ್ತಾ ಇಲ್ಲ. ಗೌರ್ಮೆಂಟ್ ಅಂದ್ರೆ ಎಲ್ಲರೂ ಈಗ ಬರ್ತಾರಂದ್ರೆ ಕೇರ್ಲೆಸ್ ಮಾಡ್ಬೋದು. ಏನೋ ಒಂದು ನಂಬಿಕೆಯಿಂದ ಬರ್ತಾರೆ. ಎಷ್ಟು ನಿನ್ನೆಯಿಂದ 5-6 ಸಾವು ಬಂದರು ಒಂದು ವಾಪಸ್ ಹೋಗ್ತಾ ಇಲ್ಲ. ಎಲ್ಲರೂ ಡೆತ್ ಆಗಿ ಹೋಗ್ತಾ ಇದ್ದಾರೆ. ಬೆಳಗ್ಗೆ 2 ಹೋದ್ರು, ನಿನ್ನೆ ನೈಟ್ 2 ಡೆತ್ ಆದ್ರು. ಇನ್ನು ಬಾಬನ್ನೋದು 5 ಈಗ ರೆಸ್ಪಾನ್ಸಿಬಲ್ ಮಾಡಿದ್ರೆ ಹೆಂಗೆ ಸರಿಯಾಗಿ ಕೇರ್ ತಗೋಬೇಕಂತ. 5 ದಿನ ಆಯ್ತು ಸಬ್ಮಿಟ್ ಆಗಿ. ಎಲ್ಲ ನಿನ್ನೆಲ್ಲ ಆರಾಮಾಗಿತ್ತು, ಆರಾಮ್ ಎದ್ದು ಕೂತಿದ್ರು, ಎಲ್ಲ ಮಾತಾಡ್ತಾ ಇದ್ರು, ಎಲ್ಲ ಕಡೆ ನೋಡ್ತಾ ಇದ್ರು, ಎಲ್ಲ ಖುನ ಹಿಡಿತಾ ಇದ್ರು. ನಿನ್ನೆ ರಾತ್ರಿ 10 ಪೂರಾ ರಕ್ತ ಚಲ್ತಾ ಇತ್ತು, ಪೂರಾ ಯಾರು ರೆಸ್ಪಾನ್ಸೇ ಇಲ್ಲ. ಆಮೇಲೆ ಬಂದು ಕೇಳಿದ್ರು ಅದೇನು ಸ್ವಲ್ಪ ಹೋಗುತ್ತೆ ರಕ್ತ, ಅದಕ್ಕೆ ಬಿಡ್ತಾ ಇಲ್ಲ. ರಮೇಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶ್ರೀಕಾಂತ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀಕಾಂತ್, ವೈದ್ಯೋ ನಾರಾಯಣೋ ಹರಿ ಅಂತೀವಿ, ಆದ್ರೆ ಇಲ್ಲಿ ವೈದ್ಯರೇ ಪೇಷಂಟ್ ಪಾಲಿಗೆ ಯಮ ಆಗಿಬಿಟ್ರ. ಯಾವಾಗ ಅವ್ರ ಆಸ್ಪತ್ರೆ ದಾಖಲಾಗಿದ್ರು, ಏನೆಲ್ಲ ಆಯ್ತು ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ? ಹೌದು ಅಖಿಲೇಶ್, ಏನು ಅಂದ್ರೆ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಮಾಡಿಕೊಳ್ಳುವ ಮೂಲಕ ಮತ್ತೆ ಸುದ್ದಿಯಾಗಿರುವಂತದ್ದು. ಕಲಬುರಗಿ ತಾಲೂಕಿನ ಮೆಳಕುಂದ ಗ್ರಾಮದ ನಿವಾಸಿ ಸಿದ್ದಣ್ಣ ಎಂಬಾತ ಕಳೆದ 4 ದಿನಗಳ ಹಿಂದೆ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ವೈಯಕ್ತಿಕ ಕಾರಣದಿಂದಾಗಿ ವಿಷ ಸೇವನೆ ಮಾಡಿದಂತಹ ಸಿದ್ದಣ್ಣನನ್ನ ಕುಟುಂಬಸ್ಥರು ಜಿಮ್ಸ್ ಆಸ್ಪತ್ರೆಗೆ ಕಳೆದ 4 ದಿನಗಳ ಹಿಂದೆ ದಾಖಲಿಸಿದ್ರು. ಆದ್ರೆ ಆತ ಸರಿಯಾಗೇ ಇದ್ದ. ನಿನ್ನೆ ಸಾಯಂಕಾಲ ಗ್ಲುಕೋಸ್ ಪೈಪ್ ಕಿತ್ತು ಬಿದ್ದು ರಕ್ತಸ್ರಾವ ಆಗಿದೆ. ಈ ಹಿನ್ನೆಲೆ ಆತ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಈ ಕುರಿತು ವೈದ್ಯರು ಸ್ಪಷ್ಟನೆಯನ್ನ ನೀಡಿದ್ದು, ಇದು ರಕ್ತಸ್ರಾವದಿಂದ ಉಂಟಾದ ಸಾವಲ್ಲ, ಆತನಿಗೆ ಲಘು ಹೃದಯಾಘಾತವಾಗಿತ್ತು. ಈ ಹಿನ್ನೆಲೆ ಆತ ಸಾವನ್ನಪ್ಪಿದ್ದಾನೆ. ಈ ಕುರಿತು ಈ ಮುಂಚೆನೆ ನಾವು ಕುಟುಂಬಸ್ಥರಿಗೆ ತಿಳಿಸಿದ್ದೇವೆ ಎನ್ನುವಂತಹ ಮಾತನ್ನ ವೈದ್ಯರು ಹೇಳ್ತಿರೋದು. ಆದ್ರೆ ಕುಟುಂಬಸ್ಥರು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂದು ಆರೋಪವನ್ನ ಮಾಡ್ತಿದ್ದಾರೆ ಅಖಿಲೇಶ್. ಜೊತೆಲಿ ಈಗ ಪ್ರಕರಣ ಏನಾದ್ರೂ ದಾಖಲಾಯ್ತಾ? ಸದ್ಯ ಪ್ರಕರಣ ದಾಖಲಾಗಿಲ್ಲ. ಕುಟುಂಬಸ್ಥರು ವೈದ್ಯರ ವಿರುದ್ಧ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಇನ್ನು ಪೊಲೀಸರು ದೂರನ್ನ ದಾಖಲಿಸಿಕೊಂಡಿಲ್ಲ ಅಖಿಲೇಶ್.
ಎಸ್, ಧನ್ಯವಾದಗಳು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗೆ.